ಸ್ನೇಹಿತರೆ, ಇಲ್ಲಿ ನಾವು ಇವಾಗ ವರದಕ್ಷಿಣೆಯಿಂದ ಆಗ್ತಕ್ಕಂತಹ ಹಿಂಸೆಗಳು ಯಾವ್ದ್ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ಸೊ ಟೈಪ್ಸ್ ಆಫ್ ಡೈವರಿ ಕ್ರೈಮ್ಸ್ ಯಾವ ಥರ ನಡೀತದೆ ಅನ್ನುವಂಥದ್ದು. ಸೊ ಇಲ್ಲಿ ಈ ಥರದ 3 ಪ್ರಕಾರಗಳನ್ನು ನಾವು ಗಮನಿಸ್ಬೋದು. ವರದಕ್ಷಿಣೆಯಿಂದ ಆಗುವಂತಹ ಹಿಂಸೆಗಳನ್ನು 3 ಭಾಗಗಳನ್ನಾಗಿ ವರ್ಗೀಕರಣ ಮಾಡಿದ್ರೆ, ಒಂದು ಫಿಸಿಕಲ್ ವೈಲೆನ್ಸು, ಎಮೋಷನಲ್ ಅಬ್ಯೂಸಸ್ಸು, ಈವನ್ ಮರ್ಡರ್ ಆಫ್ ದ ಬ್ರೈಡ್ಸ್. ಒಂದು ದೈಹಿಕವಾಗಿರ್ತಕ್ಕಂಥ ಹಿಂಸೆ, ದೈಹಿಕವಾಗಿ ದಂಡಿಸ್ತಕ್ಕಂಥದ್ದು, ಹೊಡೆಯೋದು, ಬಡಿಯೋದು, ಸತಾಯಿಸೋದು, ಉಪವಾಸ ಕೆಡತಕ್ಕಂಥದ್ದು. ಸೊ ಈ ಥರದ ದೈಹಿಕವಾದಂತಹ ಪೀಡನೆಗಳನ್ನು ಮಾಡ್ತಕ್ಕಂಥದ್ದು ಇದೆಯಲ್ಲ, ಅದು ದೈಹಿಕವಾದಂಥ ಹಿಂಸೆ. ಎಮೋಷನಲ್ ಅಬ್ಯೂಸ್ ಅಂತಂದರೆ ತುಚ್ಛವಾಗಿ ಮಾತನಾಡ್ತಕ್ಕಂಥದ್ದು, ಕೇವಲವಾಗಿ ಕಾಣ್ತಕ್ಕಂಥದ್ದು, ಆಕೆಯನ್ನು ಅಗೌರವದಿಂದ ನಡೆಸ್ಕೊಳ್ತಕ್ಕಂಥದ್ದು, ಏಕವಚನದಲ್ಲಿ ಮಾತನಾಡಿಸ್ತಕ್ಕಂಥದ್ದು, ಅಥವಾ ಆಕೆಯನ್ನು ಕೀಳಾಗಿ ಕಾಣ್ತಕ್ಕಂತಹ ಮನೋಭಾವ, ಇವೆಲ್ಲ ಕೂಡ ಎಮೋಷನಲ್ ಅಬ್ಯೂಸಸ್ ಅಂತ ಹೇಳಿ ಕೇಳ್ತಾರೆ. ಭಾವನಾತ್ಮಕವಾಗಿ ಆಕೆಯನ್ನು ದುರ್ಬಳಕೆ ಮಾಡ್ಕೊಳ್ತಕ್ಕಂಥದ್ದು, ಆಕೆಯ ಆತ್ಮವಿಶ್ವಾಸವನ್ನು ಕೆಡಿಸುವಂಥದ್ದು, ಹಾಳು ಮಾಡ್ತಕ್ಕಂಥದ್ದು, ಆಕೆಯ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥದ್ದು, ಈ ಥರದನ್ನು ಮಾಡೋದಾದರೆ ಇದನ್ನು ಎಮೋಷನಲ್ ಅಬ್ಯೂಸಸ್ ಅಂತ ಕರಿತೀವಿ ಅಂತ. ತೀರಾ ಅತಿರೇಕಕ್ಕೆ ಹೋಯ್ತು ಅಂತ ಹೇಳಿದರೆ, ವರದಕ್ಷಿಣೆಯನ್ನು ತರಲಿಲ್ಲ ಅನ್ನೋ ಕಾರಣಕ್ಕೋಸ್ಕರವಾಗಿ ಆಕೆಯನ್ನು ಕೊಲೆ ಮಾಡ್ತಕ್ಕಂಥದ್ದು, ಆಕೆಯನ್ನು ಸೀಮೆಣ್ಣೆ ಹಾಕಿ ಸುಡುವಂಥದ್ದು, ಆಕೆಗೆ ವಿಷಪ್ರಾಶನ ಮಾಡ್ತಕ್ಕಂಥದ್ದು, ಆಕೆ ನೇಣು ಹಾಕೊಳ್ಳೋ ಹಾಗೆ, ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಪ್ರೇರೇಪಣೆಯನ್ನು ಮಾಡ್ತಕ್ಕಂಥದ್ದು. ಹೀಗೆ ಕ್ರೌರ್ಯವನ್ನು ಅವರು ಮೆರೀಬಹುದು ಅಂಥೇಳಿ. ಸೊ ಈ ಥರದ 3 ರೀತಿಯಾಗಿರ್ತಕ್ಕಂತಹ ವರದಕ್ಷಿಣೆಯ ಹಿಂಸೆಯನ್ನು ನಾವು ಗಮನಿಸ್ಬೋದಾಗಿದೆ ಅಂಥೇಳಿ. ಇಲ್ಲಿ ಗಮನಿಸಿ, ಒಂದು ಕ್ರೂಯಲ್ಟಿ, ಕ್ರೂರತೆ ಇವರನ್ನು ಕಾಡುತ್ತೆ. ವರದಕ್ಷಿಣೆಯಿಂದ ವರದಕ್ಷಿಣೆಯ ಆಚರಣೆಯಿಂದ ಆಗ್ತಕ್ಕಂತಹ ಕ್ರೌರ್ಯ ಇದೆ. ಈ ಕ್ರೌರ್ಯ ಇದೆಯಲ್ಲ, ಇಟ್ ಇನ್ಕ್ಲೂಡ್ಸ್ ಟಾರ್ಚರ್ ಆ್ಯಂಡ್ ಹರಾಸ್ಮೆಂಟ್. ಇವ್ರನ್ನ ಟಾರ್ಚರ್ ಮಾಡ್ತಕ್ಕಂಥದ್ದು ಮತ್ತು ಅವರನ್ನು ಪೀಡಿಸ್ತಕ್ಕಂಥದ್ದು ಇದೆಯಲ್ಲ ಅದು. ಸೊ ಈ ಥರದ ಒಂದು ಹಿಂಸೆಯನ್ನು, ಕಿರುಕುಳವನ್ನು ಹೆಣ್ಣಿಗೆ ಕೊಡ್ತಕ್ಕಂಥದ್ದು, ಅದು ವರದಕ್ಷಿಣೆಯ ಹೆಸರಿನಲ್ಲಿ, ಇದು ಒಂದು ರೀತಿಯಾಗಿರ್ತಕ್ಕಂತಹ ವರದಕ್ಷಿಣೆಯ ಅಪರಾಧ ಅಂಥೇಳಿ. ಸೊ ಈ ಥರದ ಒಂದು ಕ್ರೂಯಲ್ಟಿ ಇದೆಯಲ್ಲ, ಸೊ ಇದು ಮೆನಿ ಇನ್ಸ್ಟೆನ್ಸಸ್ ದ ಕ್ರೂಯಲ್ಟಿ ಮೇ ಈವನ್ ಫೋರ್ಸ್ ದ ವುಮೆನ್ ಟು ಕಮಿಟ್ suicide, ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಸ್ಪೆಸಿಫಿಕಲಿ ಕ್ರೈಮಿನೈಸ್ಡ್ ಬೈ ದಿ ಆ್ಯಂಟಿ ಡೌರಿ ಲಾಸ್ ಇನ್ ಇಂಡಿಯಾ. ಅಂದರೆ ಇವೆಲ್ಲ ಹಿಂಸೆಗಳನ್ನು, ಪೀಡನೆಗಳನ್ನು ಮಾಡ್ತಕ್ಕಂಥದ್ದು, ಕಿರುಕುಳವನ್ನು ಕೊಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆಕೆಗೆ ಪರೋಕ್ಷವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಆಕೆಯನ್ನು ಹುರಿದುಂಬಿಸುವಂತಕ್ಕಂಥದ್ದು, ಪ್ರೇರೇಪಣೆ ಮಾಡ್ತಕ್ಕಂಥದ್ದು ಆಗಿರುತ್ತೆ ಅಂತೇಳಿ. ಇನ್ನು ಕೌಟುಂಬಿಕವಾಗಿರ್ತಕ್ಕಂತಹ ಹಿಂಸೆ ನಡೀತದೆ. ಈ ಕೌಟುಂಬಿಕ ಹಿಂಸೆ ಇನ್ಕ್ಲೂಡಿಂಗ್ ಫಿಸಿಕಲ್, ಎಮೋಷನಲ್, ಸೆಕ್ಷುವಲ್ ಅಸಾಲ್ಟ್ಸ್. ಎ ಬ್ರಾಡ್ ಸ್ಪೆಕ್ಟ್ರಮ್ ಆಫ್ ಅಬ್ಯೂಸಿವ್ ಅಂಡ್ ಥ್ರೆಟನಿಂಗ್ ಬಿಹೇವಿಯರ್ which includes physical, emotional, and economic and sexual violence, as well as the intimidation, isolation, and coercion. That means ಬಹಳ ಸಂದರ್ಭಗಳಲ್ಲಿ ಕುಟುಂಬದಲ್ಲಿ ಈ ಥರದ ಒಂದು ಹ್ಯಾರಾಸ್ಮೆಂಟ್ ಆಗ್ತಾ ಹೋಗುತ್ತೆ. ಭಾವನಾತ್ಮಕವಾಗಿ, ಲೈಂಗಿಕವಾಗಿ, ದೈಹಿಕವಾಗಿ ಒಂದಷ್ಟು ಶೋಷಣೆ ನಡೀತದೆ, ಒಂದಷ್ಟು ಪೀಡಿಸ್ತಾರೆ, ಒಂದಷ್ಟು ಕಿರುಕುಳವನ್ನು ಕೊಡ್ತಾರೆ, ಹಿಂಸೆಯನ್ನು ಕೊಡ್ತಾರೆ. ಕುಟುಂಬದ ಸದಸ್ಯರೆಲ್ಲರೂ ಕೂಡ ಸೇರಿ, ಕುಟುಂಬದ ಅತ್ತೆ, ಸೊಸೆ, ಮಾವ, ಗಂಡ, ನಾದಿನಿ, ಮೈದುನ ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಆಕೆಯನ್ನು ಈ ಥರದಲ್ಲಿ ಹಿಂಸೆ ಮಾಡ್ತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅಂತಕ್ಕಂಥದ್ದು. ಸೊ ಅದಾದಮೇಲೆ 3ನೇದಾಗಿ, ಸೊ ಅಬೆಂಡ್ಮೆಂಟ್ ಆಫ್ suicide ಆ್ಯಂಡ್ ಡೌರಿ ಡೆತ್ಸ್ ಅಂತ, ಇನ್ಕ್ಲೂಡಿಂಗ್ ಇಶ್ಯೂಸ್ ಆಫ್ ಬ್ರೈಡ್ ಬರ್ನಿಂಗ್ ಆ್ಯಂಡ್ ಈವನ್ ಮರ್ಡರ್. ನಾನಾಗಲೇ ಹೇಳಿದಾಗೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಇವರು ಪ್ರೇರೇಪಣೆಯನ್ನು, ಪ್ರಚೋದನೆಯನ್ನು ಮಾಡ್ತಕ್ಕಂಥದ್ದು ಒಂದು ಕಡೆ ಆದರೆ, ಇನ್ನು ಇವರೇ ಸ್ವತಃ ಆತ್ಮಹತ್ಯೆಗೆ ಸಾಯಿಸ್ತಕ್ಕಂಥದ್ದನ್ನು ನೋಡ್ತೀವಿ ಅಂಥೇಳಿ. ಇವರು ಆತ್ಮಹತ್ಯೆ ಮಾಡ್ಕೊಳ್ತಕ್ಕಂಥದ್ದಾಗಿರ್ಬೋದು, ಅಥವಾ ಹೆಣ್ಣನ್ನು ಸಾಯಿಸ್ತಕ್ಕಂಥದ್ದಾಗಿರ್ಬೋದಾಗಿದೆ. ಸೊ ಡೌರಿ ಡೆತ್ಸ್ ಆ್ಯಂಡ್ ಡೌರಿ ಮರ್ಡರ್ ರಿಲೇಟ್ ಟು ಎ ಬ್ರೈಡ್ಸ್ suicide ಆರ್ ಕಿಲ್ಲಿಂಗ್ ಕಮಿಟೆಡ್ ಬೈ ಹರ್ ಹಸ್ಬೆಂಡ್ ಆ್ಯಂಡ್ ಹಿಸ್ ಫ್ಯಾಮಿಲಿ ಸೂನ್ ಆಫ್ಟರ್ ದ ಮ್ಯಾರೇಜ್ ಬಿಕಾಸ್ ಆಫ್ ದೇರ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ವಿತ್ ದ ಡೌರಿ. ತಂದಿರತಕ್ಕಂಥ ವರದಕ್ಷಿಣೆ ವಿವಾಹ ಸಂದರ್ಭದಲ್ಲಿ ಅದು ತೃಪ್ತಿ ತಂದಿಲ್ಲ ಅಂತ ಹೇಳಿದರೆ, ಕಡಿಮೆ ವರದಕ್ಷಿಣೆಯಿಂದಾಗಿ ಅತೃಪ್ತಿಗೊಂಡಿರ್ತಕ್ಕಂತಹ ಈ ಜನ, ಗಂಡನ ಕಡೆಯವರು ಈಕೆಯನ್ನು ಕೊಲೆ ಮಾಡ್ತಕ್ಕಂಥದ್ದು, ಸಾಯಿಸುವಂಥದ್ದಿದೆ.
ಅಥವಾ ಆತ್ಮಹತ್ಯೆ ಮಾಡ್ಕೊಳ್ಳೋ ಹಾಗೆ ಅವರಿಗೆ ಪ್ರೇರೇಪಣೆ ಕೊಡ್ತಕ್ಕಂಥದ್ದಿದೆ. ಸೊ ಈ ಥರದ ಒಂದು ಹಿಂಸೆ ಕೂಡ ನಡೀತದೆ ಅಂಥೇಳಿ. ಯಾವ್ಯಾವ ಥರ ಮಾಡ್ಬೋದು ಅಂತಂದರೆ, ಆಗಲೇ ಹೇಳಿದಾಗೆ ಒಂದು ವಿಷವನ್ನು ಕೊಡ್ಬೋದು, ಅಥವಾ ನೇಣು ಹಾಕ್ಬೋದು, ಸೀಮೆಎಣ್ಣೆ ಹಾಕಿ ಅವ್ರನ್ನ ಸುಡ್ಬೋದು, ಮನೆಯಲ್ಲಿ ಗ್ಯಾಸ್ ಓಪನ್ ಮಾಡಿ ಆ ಗ್ಯಾಸ್ ಚೇಂಬರಲ್ಲಿ ಆಕೆಯನ್ನು ಸುಟ್ಟು ಹಾಕ್ಬೋದು. ಸೊ ಆಕೆಗೆ ದೊಣ್ಣೆಯಿಂದ ಹೊಡೆದು ಸಾಯಿಸ್ಬೋದು. ಇನ್ನಿತರ ಯಾವುದೇ ರೀತಿಯಾಗಿರ್ತಕ್ಕಂತಹ ರೂಪದಲ್ಲಿ ಆಕೆಯ ಜೀವನವನ್ನು ಕೊನೆಗಾಣಿಸಬಹುದು. ಸೊ ಈ ಥರದ ವರದಕ್ಷಿಣೆ ಪದ್ಧತಿಗೆ ಒಂದು ಕಡಿವಾಣ ಬೇಕು, ಒಂದು ನಿಯಂತ್ರಣ ಬೇಕು. ಆ ಕಾರಣಕ್ಕೋಸ್ಕರವಾಗಿ ವರದಕ್ಷಿಣೆ ನಿಷೇಧ ಕಾನೂನನ್ನು ಜಾರಿಗೆ ತರಲಾಗಿದೆ 1961ರಲ್ಲಿ. ಈ ವರದಕ್ಷಿಣೆ ನಿಷೇಧ ಕಾನೂನು ವರದಕ್ಷಿಣೆ ಆಚರಣೆಯ ಒಂದು ಪರಿಹಾರವಾಗಿ ನಮಗೆ ಕಾಣಿಸ್ಕೊಳ್ಳುತ್ತೆ. ಸೊ ವರದಕ್ಷಿಣೆಗೆ ಇರ್ತಕ್ಕಂಥ ಪರಿಹಾರ ಕ್ರಮಗಳು ಏನು ಅಂತಂದರೆ, 2 ಪ್ರಕಾರವಾಗಿ ವರ್ಗೀಕರಣ ಮಾಡ್ಬೋದು. ಒಂದು ಶಾಸನಾತ್ಮಕ ಕ್ರಮಗಳು, ಇನ್ನೊಂದು ಇತರೆ ಕ್ರಮಗಳು ಅಂತೇಳಿ. ಒಂದು ಲೆಜಿಸ್ಲೇಟಿವ್ ಮೆಜರ್ಸ್ ಏನು ಅಂತ ಹೇಳಿದ್ರೆ, ಅದು ವರದಕ್ಷಿಣೆ ನಿಷೇಧ ಕಾಯ್ದೆ 1961ರಲ್ಲಿ ಜಾರಿಗೆ ತಂದಿರತಕ್ಕಂಥದ್ದು. ಗಮನಿಸಿ ಸ್ನೇಹಿತರೆ, ಈ ವರದಕ್ಷಿಣೆ ನಿಷೇಧ ಕಾನೂನನ್ನು ಮೊಟ್ಟ ಮೊದಲ ಬಾರಿಗೆ 1958ರಲ್ಲಿ ಬಿಹಾರ್ನಲ್ಲಿ ಪ್ರಾರಂಭ ಮಾಡಲಾಗುತ್ತೆ. ಬಿಹಾರ್ ರಾಜ್ಯ ಮೊದಲ ಬಾರಿಗೆ ನಿಷೇಧವನ್ನು ಹೇರುತ್ತೆ ಅಂತೇಳಿ. ನಂತರ 1960ರಲ್ಲಿ ಪಂಜಾಬ್ ಸರ್ಕಾರ, ವೆಸ್ಟ್ ಬೆಂಗಾಲು ಮತ್ತು ಹಿಮಾಚಲ ಪ್ರದೇಶ, ಒರಿಸ್ಸಾ ಈ ಥರದ ರಾಜ್ಯಗಳು ವರದಕ್ಷಿಣೆಯನ್ನು ನಿಷೇಧ ಮಾಡ್ತವೆ ಮೊದಲ ಬಾರಿಗೆ. ಯಾವಾಗ? 60ರಲ್ಲಿ. ಅದಾದ ಮೇಲೆ 1961ರಲ್ಲಿ ಭಾರತ ಘನ ಸರ್ಕಾರ ರಾಷ್ಟ್ರದಾದ್ಯಂತ ಏಕರೂಪಿಯಾಗಿ ಎಲ್ಲ ರಾಜ್ಯಗಳಿಗೂ ಅನ್ವಯಿಸುವಂತೆ ವರದಕ್ಷಿಣೆ ನಿಷೇಧ ಕಾನೂನು 1961 ಇದನ್ನು ಜಾರಿಗೆ ತಂದಿದೆ. ಸೊ ಈ ಪ್ರಕಾರವಾಗಿ ವರದಕ್ಷಿಣೆ ತೆಗೆದುಕೊಳ್ಳತಕ್ಕಂಥದ್ದು ಮತ್ತು ಕೊಡುವುದು ಎರಡೂ ಕೂಡ ದಂಡಾರ್ಹವಾಗಿರ್ತಕ್ಕಂಥ ಅಪರಾಧ ಆಗಿರುತ್ತೆ ಅಂತೆ. ವರದಕ್ಷಿಣೆ ಕೇಳುವವರು ಮತ್ತು ವರದಕ್ಷಿಣೆಯನ್ನು ಪಡೆಯುವವರು ಮತ್ತು ಕೊಡುವವರು ಇಬ್ಬರೂ ಕೂಡ ಇಲ್ಲಿ ಶಿಕ್ಷಾರ್ಹ ಅಪರಾಧಿಗಳು ಆಗ್ತಾರೆ. ಈ ಥರದ ಶಿಕ್ಷೆಗೆ 6 ತಿಂಗಳ ಸೆರೆವಾಸವನ್ನು ಮತ್ತು 5,000 ರೂಪಾಯಿಗಳ ದಂಡವನ್ನು ವಿಧಿಸಲಾಗುತ್ತೆ. ಕೆಲವು ಸರಿ 2 ಕೂಡ ವಿಧಿಸಬಹುದು, ಸಾಧ್ಯತೆ ಇದೆ ಅಂಥೇಳಿ. ಸೊ ಹೀಗಾಗಿ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ವರ ಅಥವಾ ವಧು ತಂದೆ ತಾಯಿಗಳಿಂದ ದಕ್ಷಿಣೆಯನ್ನು ಕೇಳಿದ್ರೆ 6 ತಿಂಗಳು ಸಜಿಯನ್ನು, 5,000 ರೂಪಾಯಿ ದಂಡವನ್ನು ಅವ್ರ ಮೇಲೆ ಹಾಕಲಾಗುತ್ತೆ ಅಂಥೇಳಿ. ಸೊ ವಿವಾಹ ಸಂದರ್ಭದಲ್ಲಿ ಈ ಕಾನೂನು ವಿವರಣೆಯನ್ನು ಕೊಡುತ್ತೆ. ಯಾವುದನ್ನು ವರದಕ್ಷಿಣೆ ಅಂತ ಹೇಳಿ ಪರಿಗಣಿಸಬೇಕು ಅಂತ ಹೇಳುತ್ತೆ. ಯಾವುದನ್ನು ವರದಕ್ಷಿಣೆ ಅಂತ ಹೇಳಿ ಪರಿಗಣಿಸಬೇಕು ಅಂತ ಹೇಳಿ. ವರದಕ್ಷಿಣೆಯಲ್ಲಿ ಕೂಡ ಒಂದು ತಿದ್ದುಪಡಿಯನ್ನು ತಗೊಂಡು ಬಂದು ಒಂದು ಅವಕಾಶವನ್ನು ಕಲ್ಪಿಸಿಕೊಡಲಾಗಿದೆ. ಸುಮಾರು 2,000 ರೂಪಾಯಿಗಳವರೆಗೆ ವಸ್ತುಗಳನ್ನಾಗಲಿ ಇನ್ನಿತರ ಯಾವುದೇ ನಗದನ್ನಾಗಲಿ ಅದು ಪರಸ್ಪರ ವಿನಿಮಯ ಮಾಡಿಕೊಳ್ಳಿಕ್ಕೆ ಈ ಕಾನೂನು ಅಡಿಯಲ್ಲಿ ಅವಕಾಶ ಇದೆ. 2,000 ಮಾತ್ರ, 2,000 ರೂಪಾಯಿಗಿಂತ ಹೆಚ್ಚಾಗಬಾರ್ದು ಅಂತ. ಅದಕ್ಕಿಂತ ಹೆಚ್ಚಿನ ಹಣವನ್ನಾಗಲಿ ಮೌಲ್ಯದ ವಸ್ತುಗಳನ್ನಾಗಲಿ ಕೊಡುವುದು ಮತ್ತು ತೆಗೆದುಕೊಳ್ತಕ್ಕಂಥದ್ದು ಎರಡೂ ಕೂಡ ಶಿಕ್ಷಾರ್ಹ ಅಪರಾಧ ಆಗುತ್ತೆ ಅಂಥೇಳಿ. ವಿವಾಹ ಸಂದರ್ಭದಲ್ಲಿ ಕೊಡ್ಬೋದು, ಅಥವಾ ಅದಕ್ಕಿಂತ ಮುಂಚಿತವಾಗಿ ಕೊಡ್ಬೋದು, ಅಥವಾ ಆನಂತರದಲ್ಲಿ ಕೊಡ್ಬೋದು. ಯಾವಾಗ ಕೊಟ್ಟರೂ ಕೂಡ ಅದು ವರದಕ್ಷಿಣೆಯೇ ಅಂತ ಹೇಳಿ ಪರಿಗಣಿಸಿ ವರದಕ್ಷಿಣೆ ನಿಷೇಧ ಕಾನೂನು ಅಡಿಯಲ್ಲಿ ಅಂತಹವರ ವಿರುದ್ಧವಾಗಿ ಶಿಕ್ಷೆಯನ್ನು ಮತ್ತು ದಂಡವನ್ನು ವಿಧಿಸಲಾಗ್ತದೆ ಅಂಥೇಳಿ. ಬಹುಶಃ ಇದು ಮುಸ್ಲಿಂ ಸಮುದಾಯದ ಹೊರತಾಗಿ ಉಳಿದಿರ್ತಕ್ಕಂತಹ ಎಲ್ಲ ಧರ್ಮದವರಿಗೂ ಇದು ಅನ್ವಯ ಆಗುತ್ತೆ. ಮುಸ್ಲಿಂ ಸಮುದಾಯಕ್ಕೆ ಮಾತ್ರ ಇದು ಅನ್ವಯ ಆಗೋದಿಲ್ಲ. ಸ್ನೇಹಿತರೆ, ನಾವು ನೆನ್ಪಿಟ್ಕೊಳ್ಬೇಕು, ಕಾನೂನು ಬಂದು ಸುಮಾರು ವರ್ಷಗಳಾಗಿದೆ. 61ರಲ್ಲೇ ಇದು ಬಂದಿದೆ, 61ರಲ್ಲೇ ಬಂದಿದೆ, ಆಯಿತಾ. ಆದರೆ ಇವತ್ತಿನವರೆಗೂ ಕೂಡ ವರದಕ್ಷಿಣೆ ಅಂತಕ್ಕಂಥದ್ದು ಯಾವುದೇ ರೀತಿಯಾಗಿರ್ತಕ್ಕಂತಹ ನಿರ್ಬಂಧಗಳಿಗೆ, ನಿಯಂತ್ರಣಗಳಿಗೆ ಒಳಪಡದಲ್ಲೇ ಮಿತಿ ಮೀರಿ ನಡೀತಾ ಇರ್ತಕ್ಕಂಥದ್ದು ನಮಗೆ ಗೋಚರವಾಗ್ತಾ ಇದೆ. ವಾಸ್ತವಿಕ ಬದುಕಿನಲ್ಲಿ ನೋಡ್ತಾ ಇದ್ದೀವಿ ನಾವು. ಆಧುನಿಕ ಕಾಲಘಟ್ಟಗಳಲ್ಲಿ ವರದಕ್ಷಿಣೆ ಎನ್ನುವಂಥದ್ದು ಬಹಳ ಮಟ್ಟಿಗೆ ಹೆಗ್ಗಿಲ್ಲದೆ ನಡೀತಾ ಇರ್ತಕ್ಕಂಥ ಒಂದು ಆಚರಣೆ ಆಗಿದೆ. ಹೆಣ್ಣಿನ ಮೇಲೆ ನಡೀತಕ್ಕಂಥ ವಿಪರೀತವಾದಂಥ ಒಂದು ಘೋರ ಹಿಂಸಾಚಾರ ಇದು. ಸೊ ಇದು ನಡೀತಾನೆ ಇದೆ.
ಇದನ್ನು ನಿಯಂತ್ರಣ ಮಾಡಲಿಕ್ಕೆ ಕೇವಲ ಕಾನೂನುಗಳನ್ನು ಜಾರಿಗೆ ತಂದ್ರಷ್ಟೇ ಸಾಲದು. ಕಾನೂನುಗಳಿಂದ ಈ ಥರದ ಒಂದು ಪರಿಹಾರವನ್ನು ಕಂಡುಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಕಾನೂನುಗಳು ಕಾನೂನುಗಳಾಗಿ ಉಳ್ಕೊಳ್ತವೆ. ಅದು ಕೇವಲ ಪುಸ್ತಕದಲ್ಲಿದೆ. IPC ಸೆಕ್ಷನ್ನು 304B 498A ಇದರ ಪ್ರಕಾರವಾಗಿ ವರದಕ್ಷಿಣೆಯನ್ನು ತೆಗೆದುಕೊಳ್ತಕ್ಕಂಥದ್ದಾಗಲಿ ಅಥವಾ ಕೊಡೋದಾಗಲಿ ಶಿಕ್ಷಾರ್ಹ ಅಪರಾಧ ಅಂತ ಹೇಳಿದ್ದಾರೆ. ಅದು ಹೌದು. ಆದರೆ ವಾಸ್ತವಿಕವಾಗಿ ನೋಡಿದಾಗ ಈ ಆಚರಣೆ ನಿಂತು ಹೋಗಿದೆಯಾ? ನಿಷೇಧ ಆಗಿದೆಯಾ? ಇಲ್ಲ. ಹಾಗಾಗಿ ಕೇವಲ ಕಾನೂನುಗಳು ಜನರ ಮನೋಭಾವನೆಗಳನ್ನು ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ವರದಕ್ಷಿಣೆಯಂತಹ ಈ ಆಚರಣೆಗಳನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಇಲ್ಲ. ಕಾನೂನುಗಳು ಕಾನೂನುಗಳಾಗಿ ಪುಸ್ತಕದಲ್ಲಿ ಮಾತ್ರ ಕಾಣಿಸ್ಕೊಳುತ್ತಷ್ಟೇ. ಆದರೆ ವಾಸ್ತವಿಕವಾಗಿ ಇದು ಆಚರಣೆಯಲ್ಲಿ ಇದೆ. ಇದಕ್ಕೆ ನಿಯಂತ್ರಣ ಹಾಕಬೇಕಾದ್ರೆ ಏನು ಮಾಡಬೇಕು ಅಂತಂದರೆ ಇತರೆ ಕ್ರಮಗಳನ್ನು ನಾವು ಅನುಸರಿಸಬೇಕಾಗತ್ತೆ. ಬಹಳ ಮುಖ್ಯವಾಗಿ ಒಂದು ಜನಶಿಕ್ಷಣದ ಮೂಲಕ ವರದಕ್ಷಿಣೆ ವಿರುದ್ಧವಾಗಿ ಸಾರ್ವಜನಿಕವಾಗಿರ್ತಕ್ಕಂಥ ಒಂದು ಅಭಿಪ್ರಾಯವನ್ನು ರೂಪಿಸಬೇಕಾಗಿರ್ತಕ್ಕಂಥದ್ದು ಅನಿವಾರ್ಯ ಆಗಿದೆ. ಜನರಿಗೆ ಶಿಕ್ಷಣ ಕೊಡಬೇಕು, ಸರಿಯಾಗಿರ್ತಕ್ಕಂತಹ ಜಾಗೃತಿಯನ್ನು ಮೂಡಿಸಬೇಕು, ತಿಳುವಳಿಕೆಯನ್ನು ತರಿಸಬೇಕು. ಸೊ ಆ ಮೂಲಕವಾಗಿ ವರದಕ್ಷಿಣೆ ವಿರುದ್ಧವಾಗಿ ಒಂದು ಸಾರ್ವಜನಿಕ ಅಭಿಪ್ರಾಯವನ್ನು ಕ್ರೋಢೀಕರಣ ಮಾಡಬೇಕು. ಇಡೀ ಸಮಾಜ ಅದನ್ನು ಒಪ್ಕೊಳ್ಳುವಂತಾಗಬೇಕು. ಜನಗಳಿಗೆ ಒಂದು ಸರಿಯಾಗಿರ್ತಕ್ಕಂಥ ಒಂದು ತಿಳುವಳಿಕೆ ಬರಬೇಕು. ಏನು? ಕಾನೂನಿನ ಬಗ್ಗೆ ಸರಿಯಾದ ತಿಳುವಳಿಕೆ ಇರಬೇಕು. ಕೊಡೋದಾಗ್ಲಿ ತೆಗೆದುಕೊಳ್ಳೋದಾಗ್ಲಿ ಇದು ನಿಷಿದ್ಧ ಅಂತ ಹೇಳಬೇಕು. ಮತ್ತು ಕೊಡ್ತಕ್ಕಂಥದ್ದಾಗಲಿ ತೆಗೆದುಕೊಳ್ತಕ್ಕಂಥದ್ದಾಗಲಿ ಎರಡೂ ಕೂಡ ಅನೈತಿಕ ಅಂತೇಳಿ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕು. ಓದಿರತಕ್ಕಂತಹ ಯುವಕ ಯುವತಿಯರ ನಡುವೆ ವಿವಾಹ ಸಂಪರ್ಕ ಏರ್ಪಡಿಸುವ ಸಂದರ್ಭದಲ್ಲಿ ಅವರಿಗೆ ತಿಳುವಳಿಕೆ ಕೊಡಬೇಕು ಸರಿಯಾದ ರೀತಿಯಲ್ಲಿ. ಸೊ ಜನಗಳಿಗೆ ಒಂದಷ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಿ ಸರಿಯಾದಂಥ ಒಂದು ಶಿಕ್ಷಣವನ್ನು ಕೊಟ್ಟು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸಿ ವರದಕ್ಷಿಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜನಗಳ ಮನೋಭಾವನೆಯನ್ನು ಬದಲಾವಣೆ ಮಾಡಬೇಕು, ಕಾನೂನುಗಳಲ್ಲ, ಕಾನೂನುಗಳನ್ನು ತಿದ್ದುಪಡಿ ತರೋದಲ್ಲ. ಜನಗಳ ಮನಸ್ಸಿನಲ್ಲಿ ಇದುವರೆಗೆ ಆಳವಾಗಿ ಬೇರೂರಿಕೊಂಡಿರತಕ್ಕಂತಹ ಈ ಪೂರ್ವಾಗ್ರಹಗಳೇನಿದ್ದಾವೆ ಇವುಗಳಲ್ಲಿ ತಿದ್ದುಪಡಿ ತರಬೇಕು, ಇವುಗಳನ್ನು ಬದಲಾಯಿಸಬೇಕಾಗಿದೆ. ಸೊ ಹಾಗೆ ಬದಲಾಯಿಸಬೇಕು ಅಂತ ಹೇಳಿದ್ರೆ ಜನಗಳಿಗೆ ಅಗತ್ಯವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡಬೇಕಾಗತ್ತೆ. ಎರಡನೇದಾಗಿ ಯುವಕರ ಆಸಕ್ತಿ ಏನಿದೆ ಅವರಲ್ಲಿ ಒಂದು ಆದರ್ಶವನ್ನು ಬೆಳೆಸಬೇಕು. ಯುವಕರಲ್ಲಿ ಒಂದು ಆದರ್ಶವನ್ನು ಬೆಳೆಸಬೇಕು. ನಾನು ಮದುವೆ ಆಗೋದಾದರೆ ವರದಕ್ಷಿಣೆಯನ್ನು ತೆಗೆದುಕೊಳ್ಳದಲ್ಲೇ ಮದುವೆ ಆಗ್ತೀನಿ, ಅದು ನನ್ನ ನೈತಿಕತೆ, ಅದು ನನ್ನ ಬದ್ಧತೆ, ಇದು ನನ್ನ ಆದರ್ಶ, ಇದು ನನ್ನ ಮೌಲ್ಯ. ಈ ಥರದ ಒಂದು ಆದರ್ಶವನ್ನು ಯುವಕರಲ್ಲಿ ಬೆಳೆಸಬೇಕಾಗಿದೆ. ಹಾಗೆ ಯುವತಿಯರಲ್ಲಿಯೂ ಕೂಡ ವರದಕ್ಷಿಣೆಯನ್ನು ಕೇಳುವಂತಹ ವರನನ್ನು ನಾನು ವಿವಾಹ ಮಾಡೋದಿಲ್ಲ, ನಾನು ತಿರಸ್ಕಾರ ಮಾಡ್ತೀನಿ ಅಂತಕ್ಕಂಥ ನಿರ್ಧಾರಕ್ಕೆ ಬರಬೇಕಾಗತ್ತೆ. ತಂದೆ ತಾಯಿಗಳು ಒಪ್ಪಿದ್ರೂ ಕೂಡ ಮದುವೆ ಆಗ್ತಕ್ಕಂಥ ಹೆಣ್ಣುಗಳು ತಂದೆ ತಾಯಿಗಳಿಗೆ ತಿಳುವಳಿಕೆ ಹೇಳಬೇಕು. ಹೀಗೆ ನೀವು ವರದಕ್ಷಿಣೆಯನ್ನು ಕೊಟ್ಟಿದ್ದೆ ಆದರೆ ಮತ್ತೊಂದು ಸಾರಿ ಅವರು ಮದುವೆ ಆದ ನಂತರದಲ್ಲೂ ಕೂಡ ನೀವು ವರದಕ್ಷಿಣೆಯನ್ನು ಕೇಳೋದಿಲ್ಲ ಅಂತ ಏನು ಗ್ಯಾರಂಟಿ? ಹಾಗೆ ಹಣದ ಆಸೆಯನ್ನು ಪಡ್ತಕ್ಕಂತಹ ಇಂತಹ ವ್ಯಕ್ತಿಗೆ ನಾನು ಹೆಂಡತಿಯಾಗಿ ಹೋಗಲಿಕ್ಕೆ ಇಷ್ಟ ಇಲ್ಲ ಅನ್ನುವಂಥ ತೀರ್ಮಾನವನ್ನು ಯುವತಿಯರು ತೆಗೆದುಕೊಳ್ಬೇಕಾಗತ್ತೆ. ಸೊ ಈ ಥರದ ಒಂದು ಆದರ್ಶವನ್ನು, ಒಂದು ನೈತಿಕತೆಯನ್ನು, ಒಂದು ಮೌಲ್ಯವನ್ನು, ಒಂದು ತತ್ವ ಸಿದ್ಧಾಂತವನ್ನು ಯುವಕರಲ್ಲಿ ನಾವು ಬಿತ್ತನೆ ಮಾಡಬೇಕಾಗಿರ್ತಕ್ಕಂಥದ್ದು, ಬಿತ್ತರಿಸಬೇಕಾಗಿರ್ತಕ್ಕಂಥದ್ದು, ಬೆಳೆಸಬೇಕಾಗಿರ್ತಕ್ಕಂಥದ್ದು ಭಾಳ ಅವಶ್ಯಕ ಅಂತ ಅನ್ಸುತ್ತೆ. ಬಹುಶಃ ನನ್ನ ಪ್ರಕಾರ ಇದು ಒಂದು ಒಳ್ಳೆಯ ಪರಿಹಾರ ಅಂತ ಅನ್ಸುತ್ತೆ ಅಂತ. ಇನ್ನು ಅಂತರ್ಜಾತಿ ವಿವಾಹಕ್ಕೆ ಅವಕಾಶವನ್ನು ಕೊಡ್ತಕ್ಕಂಥದ್ದು. ವರದಕ್ಷಿಣೆಗೆ ಕಾರಣ ಏನು ಅಂತ ಹೇಳಿದರೆ, ನಾನು ಹೇಳಿದೆ, ಅದೇ ಜಾತಿ ಅದೇ ಉಪಜಾತಿಯಲ್ಲಿ ಗಂಡು ಹೆಣ್ಣುಗಳನ್ನು ಹುಡುಕೋ ಪ್ರಯತ್ನ ಮಾಡ್ತೀವಲ್ಲ, ಇದು ದೊಡ್ಡ ತಪ್ಪು. ಅಂತರ್ಜಾತಿ ವಿವಾಹಕ್ಕೆ ಅವಕಾಶವನ್ನು ಕೊಡಬೇಕು. ಹೆಣ್ಣು ಕೊಡೋದೇ ದೊಡ್ಡ ವಿಚಾರ ಅಂದರೆ ವರದಕ್ಷಿಣೆ ಪ್ರಶ್ನೆ ಬರೋದೇ ಇಲ್ಲ ಅಲ್ಲಿ. ಸೊ ಹಾಗಾಗಿ ವರದಕ್ಷಿಣೆಯನ್ನು ನಾವು ನಿಲ್ಲಿಸಬೇಕು ಅಂತ ಹೇಳಿದ್ರೆ, ವರದಕ್ಷಿಣೆಯ ಬಗೆಗಿನ ಜನರ ಮನಸ್ಥಿತಿಯನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿದ್ರೆ ಅಂತರ್ಜಾತಿ ವಿವಾಹಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ಬೇಕಾಗತ್ತೆ. ಸೊ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಶುಡ್ ಬಿ ಎನ್ಕರೇಜ್ಡ್. ನಂತರ ವರದಕ್ಷಿಣೆ ವಿರುದ್ಧ ಒಂದು ಪ್ರಚಾರವನ್ನು ಮಾಡಬೇಕು. ಒಂದು ದೊಡ್ಡ ಮಟ್ಟದ ಪ್ರಚಾರ ಆಗಬೇಕು. ಕ್ಯಾಂಪೇನ್ ಎಗೇನ್ಸ್ಟ್ ದ ಡೌರಿ, ದೊಡ್ಡ ಮಟ್ಟದ ಒಂದು ಪ್ರಚಾರ ಆಗಬೇಕಾಗತ್ತೆ. ಸೊ ಎಲ್ಲ ಕಡೆಗಳಲ್ಲೂ ಕೂಡ ಟಿವಿಗಳಲ್ಲಿ, ಸಿನಿಮಾಗಳಲ್ಲಿ, ಧಾರಾವಾಹಿಗಳ ಮೂಲಕವಾಗಿ, ರೇಡಿಯೋಗಳ ಮೂಲಕವಾಗಿ, FM ಗಳ ಮೂಲಕವಾಗಿ
ಸೊ ಈ ಥರ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಂತ ಎಲ್ಲ ಕಡೆಗಳಲ್ಲಿ ಸಮೂಹ ಮಾಧ್ಯಮಗಳನ್ನು ಬಳಸಿಕೊಂಡು ಮಾಧ್ಯಮಗಳ ಮೂಲಕವಾಗಿ ಜನಗಳಲ್ಲಿ ದೊಡ್ಡ ಮಟ್ಟದ ಪ್ರಚಾರವನ್ನು ಮಾಡಬೇಕು. ವರದಕ್ಷಿಣೆ ವಿರುದ್ಧವಾಗಿ ವರದಕ್ಷಿಣೆ ತೆಗೆದುಕೊಳ್ತಕ್ಕಂಥದ್ದು, ಕೊಡುವುದು ಎರಡೂ ಕೂಡ ಅಪರಾಧ. ಇದಕ್ಕೆ ಕಾನೂನು ರಚನೆ ಮಾಡಲಾಗಿದೆ. ಈ ಕಾನೂನು ಪ್ರಕಾರವಾಗಿ ದಂಡಾರ್ಹ ಅಪರಾಧ ಆಗ್ತದೆ. ಸೊ ಈ ಥರದ ಮಾಹಿತಿಯನ್ನು ಅವರಿಗೆ ಕೊಡಬೇಕು, ತಲುಪಿಸ್ಬೇಕು. ಅವರಿಗೆ ಜನಗಳಿಗೆ ಗೊತ್ತಿಲ್ಲ ಇದು. ಸೊ ಸುದ್ದಿ ಮಾಧ್ಯಮಗಳನ್ನು ಸಮರ್ಥವಾಗಿ ಬಳಸಿಕೊಂಡು ಜನಗಳಿಗೆ ಇರ್ತಕ್ಕಂತಹ ವಾಸ್ತವಿಕ ಸ್ಥಿತಿಗತಿಗಳನ್ನು, ಕಾನೂನಿನ ಬಗ್ಗೆ ಇರ್ತಕ್ಕಂತಹ ಒಂದು ತಪ್ಪು ಭಾವನೆಯನ್ನು ಅವರಿಗೆ ಹೇಳೋದ್ರ ಮೂಲಕವಾಗಿ ಅವರನ್ನು ವರದಕ್ಷಿಣೆ ತೆಗೆದುಕೊಳ್ಳದ ಹಾಗೆ ಅವರನ್ನು ಬೆಳೆಸ್ತಕ್ಕಂಥದ್ದು ಬಹಳ ಮುಖ್ಯ. ಸೊ ಅದಕ್ಕೋಸ್ಕರವಾಗಿ ಸುದ್ದಿ ಮಾಧ್ಯಮಗಳನ್ನು ಹೆಚ್ಚು ಪ್ರಮಾಣದಲ್ಲಿ ಬೆಳೆಸ್ಕೋಬೇಕಾಗುತ್ತೆ. ಸೊ ದೊಡ್ಡ ಮಟ್ಟದ ಒಂದು ಸಾರ್ವಜನಿಕ ಪ್ರಚಾರವನ್ನು ಕೈಗೊಂಡ್ರೆ, ಜಾಗೃತಿಯನ್ನು ನಾವು ತಗೊಂಬಂದರೆ ಬಹುಶಃ ವರದಕ್ಷಿಣೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ಬೋದು. ಇನ್ನು ಸ್ವಯಂ ಸೇವಾ ಸಂಘಗಳು ಮತ್ತು ಮಹಿಳಾ ಸಂಘಟನೆಗಳ ಪಾತ್ರ ಇಲ್ಲಿ ಬಹಳ ಮುಖ್ಯ ಅಂತ ಅನ್ಸುತ್ತೆ. ತಮಗಾಗ್ತಕ್ಕಂಥ ಅನ್ಯಾಯಗಳನ್ನು, ದೌರ್ಜನ್ಯಗಳನ್ನು, ದಬ್ಬಾಳಿಕೆಗಳನ್ನು ಜನಗಳಲ್ಲಿ ತಿಳುವಳಿಕೆಯನ್ನು ಮೂಡಿಸಿ ಅದರ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೋಸ್ಕರವಾಗಿ ಮಹಿಳೆಯರು ಒಂದು ಸಂಘಟನೆಯನ್ನು ಕಟ್ಟಿಕೊಳ್ತಕ್ಕಂಥದ್ದು. ಆ ಸಂಘಟನೆಯ ಮೂಲಕವಾಗಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ಮಾಡಿ ಯಾರು ಈ ಥರದ ಕಿರುಕುಳವನ್ನು ಕೊಡ್ತಾರೆ, ಯಾರು ಈ ಥರದ ಕಿರುಕುಳವನ್ನು ನೀಡ್ತಾ ಇದ್ದಾರೆ ಅಂಥವರ ವಿರುದ್ಧವಾಗಿ ಹೋರಾಟವನ್ನು ಮಾಡಿ ಸರ್ಕಾರದ ಗಮನವನ್ನು ತಗೊಂಡು ಬಂದು, ಸರ್ಕಾರದ ಗಮನವನ್ನು ಸೆಳೆದು ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು ಒದಗಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮಹಿಳಾ ಸಂಘಟನೆಗಳು ಕೆಲಸವನ್ನು ಮಾಡಬೇಕಾಗತ್ತೆ. ಸೊ ಅನೇಕ ಸ್ವಯಂ ಸೇವಾ ಸಂಘಗಳು ಕೂಡ ಈ ನಿಟ್ಟಿನಲ್ಲಿ ಕೆಲಸವನ್ನು ಕಾರ್ಯೋನ್ಮುಖವಾದರೆ ವರದಕ್ಷಿಣೆಯನ್ನು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯ ಆಗಬಹುದು ಅಂಥೇಳಿ ಕೆಲವು ಸಂಘಟನೆಗಳು, ಸೇವಾ ಸಂಸ್ಥೆಗಳು ಈ ಹಿನ್ನೆಲೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ದೆಹಲಿಯಲ್ಲಿ ಸಹೇಲಿ ಅಂತಕ್ಕಂತಹ ಒಂದು ಸೇವಾ ಸಂಘ ಇದೆ. ಬೊಂಬಾಯಿಯಲ್ಲಿ ಮಹಿಳಾ ಕೇಂದ್ರ ಇದೆ. ಪೂನಾದಲ್ಲಿ ಸ್ತ್ರೀ ಆಧಾರ್ ಕೇಂದ್ರ ಇದೆ. ಕಾನ್ಪುರದಲ್ಲಿ ಸಖಿ ಕೇಂದ್ರ ಇದೆ. ಈ ಥರದ ಸಂಘಗಳು ಮಹಿಳೆಯರ ಪರವಾಗಿ ನಿಂತುಕೊಂಡು ವರದಕ್ಷಿಣೆ ವಿರುದ್ಧವಾಗಿ ಪ್ರಚಾರವನ್ನು ಮಾಡ್ತಾ ಇದ್ದಾವೆ. ಯಾರು ವರದಕ್ಷಿಣೆಯ ಕಿರುಕುಳಕ್ಕೆ ಬಲಿಯಾಗಿ ಸಂತ್ರಸ್ತರಾಗಿದ್ದಾರೆ ಅಂತಹವರಿಗೆ ಸೂಕ್ತವಾಗಿರ್ತಕ್ಕಂಥ ಪರಿಹಾರವನ್ನು, ಸಾಂತ್ವನವನ್ನು ಹೇಳ್ತಕ್ಕಂಥ, ಕಣ್ಣೀರು ಒರೆಸ್ತಕ್ಕಂಥ ಕೆಲಸವನ್ನು ಈ ಸಂಘಗಳು ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಗಮನಿಸಬೇಕಾಗಿರುವಂಥ ಅಂಶ. ಇನ್ನು ಮಹಿಳಾ ಸಂಘಟನೆಗಳಿಗೆ ನಾವು ಬಂದಾಗ ನಾರಿ ರಕ್ಷಾ ಸಮಿತಿ ಅಂತ ಇದೆ, ಸ್ತ್ರೀ ಸಂಘರ್ಷ ಸಮಿತಿ ಇದೆ, ಮಹಿಳಾ ದಕ್ಷತೆ ಸಮಿತಿ ಅಂತ ಇದೆ. ಈ ಥರದ ಸಂಘಟನೆಗಳು ಮಹಿಳೆಯರ ಪರವಾಗಿ ನಿಂತು ವರದಕ್ಷಿಣೆಯ ಮೂಲಕವಾಗಿ, ವರದಕ್ಷಿಣೆಯ ಕಾರಣದಿಂದಾಗಿ ಮಹಿಳೆಯರ ಮೇಲೆ ಆಗ್ತಕ್ಕಂತಹ ಎಲ್ಲ ಥರದ ಅನಾಹುತಗಳನ್ನು, ಹಿಂಸೆಯನ್ನು, ಕ್ರೌರ್ಯವನ್ನು ನಿಯಂತ್ರಿಸುವಂತಹ ದಿಕ್ಕಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾವೆ. ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ವರದಕ್ಷಿಣೆಯ ಬಗೆಗೆ ಒಂದಷ್ಟು ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ. ಸೊ ಇದಿಷ್ಟು ವರದಕ್ಷಿಣೆಗೆ ಸಂಬಂಧಪಟ್ಟಿರ್ತಕ್ಕಂತಹ ವಿಷಯ ಆಗಿರುತ್ತೆ.